ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಒಣಗಿದ ಅವರೆಕಾಳು ಹಾಕಿ ಕರ್ಮೀನ್ ಸಾಂಬಾರು ಮಾಡೋದು ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಮಕ್ಕಳಿಗೆ ನನಗಿಬ್ರಿಗೂ ಹುಷಾರಿಲ್ಲ, ಕ್ಲೈಮೇಟ್ ಹಂಗಿರೋದ್ರಿಂದ ಒಣ ಅವರೆಕಾಳಲ್ಲಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಕಡಲೆ ಖಾಲಿ ಆಗಿದೆ. ಹಂಗಾಗಿ ನಮ್ಮಮ್ಮ ಹೋದ ಸರಿ ಕೊಟ್ಟಿರೋದು 2 ವರ್ಷದ ಅವರೆಕಾಳಿದು ಫ್ರಿಜ್ಜಲ್ಲಿ ಇಟ್ಟಿದೆ. ಚೆನ್ನಾಗಿದೆ ನೋಡಿ, ನಾಟಿ ಅವರೆಕಾಳು. ಇದನ್ನು ಈಗ ಹುರ್ಕೊಂಡು ಒಂದು ಸೈಡ್ಗೆ ಇಟ್ಕೋತೀನಿ. ಎಷ್ಟು ಬೇಕೋ 1.5 ಗ್ಲಾಸ್ ಆಗೋಷ್ಟು ಹಾಕ್ಕೋತೀನಿ. ಸಾಕು. ಸೊ ಇದನ್ನು ಈಗ ನಾನು ಆವಾಗಲೇ ಕಡಲೆ ಹುರ್ಕೊಂಡಿದ್ದಲ್ಲ, ಅವರೆಕಾಳು, ಅದನ್ನು ಸೈಡ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಸೊ ಈ ಬಾಣಲಿ ಇಟ್ಟಿರೋದು ನಾನು ಈ ಥರ ಕಡಲೆ ಹುರ್ಕೊಳ್ಳೋಕ್ಕೆ, ಸೊ ಏನಾದರೂ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಈಗ ನಾನು ಬೇಕಾಗಿರುವಂತಹ ಏನು ಮಸಾಲೆ ಮಾಡ್ಕೊತೀನಿ ಅದನ್ನು ನಾನೀಗ ಇದು ಮಾಡ್ಕೊತಾ ಇದ್ದೀನಿ ನೋಡಿ. ನನ್ನ ಫೇಸ್ಬುಕ್ಕಲ್ಲಿ ಅಷ್ಟು ಜನ ವ್ಯೂಸ್ ನೋಡುತ್ತೆ, ಅಷ್ಟು ಜನ ನೋಡ್ತಾ ಇದ್ದೀರಾ ವೀಡಿಯೋಸು, ಯಾಕೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿಲ್ಲ ಅಂತ. ಇಲ್ಲ ಲಿಂಕೇ ಓಪನ್ ಆಗ್ತಿಲ್ಲ ಅಂತಾರೆ ಕೆಲವರೆಲ್ಲ. ಮೇಡಮ್ ಲಿಂಕ್ ಓಪನ್ ಆಗ್ತಿಲ್ಲ ನೀವು ಫೇಸ್ಬುಕ್ಕಲ್ಲಿ ಹಾಕಿರೋ ಅಂಥದ್ದು ಅಂತಲೂ ಹೇಳ್ತೀರಾ. ಸೊ ನನಗೆ ಸಾಕು ಒಂದು, ಯಾಕಂತಂದರೆ ಈ ಬಾಟ್ಲನ್ನು ತರಿಸ್ಕೊಂಡಿರೋದೆ ನಾನು ನೋಡಿ. ಇದು ಕಮ್ಮಿಯಾಗಿ ಒಂದು 2-3 ಸ್ಪೂನ್ ಹಾಕ್ಬೋದು ಅಷ್ಟೇ, ಜಾಸ್ತಿ ಎಣ್ಣೆ ಹಾಕೋಕ್ಕಾಗೋದಿಲ್ಲ. ಹಂಗಾಗಿ ನೋಡಿ ಎಣ್ಣೆ ಹಾಕ್ದಂಗೂ ಕಾಣ್ತಿಲ್ಲ. ಈಗ ಈ ಎಣ್ಣೆ ಕಾಯ್ತಾ ಇರುತ್ತೆ. ಸೊ ನಾನು ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ನಾಟಿ ಈರುಳ್ಳಿ ಒಂದು 7-8 ತೊಗೊಂಡಿದ್ದೀನಿ, ಸಣ್ಣದು. ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು, 1-2 ಎಳ್ಸೆ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, ಇದು ಕರಿಬೇವಿನ ಸೊಪ್ಪು, ಟೊಮಟೊ ಹಣ್ಣು, ಕಾಯಿ ತುರಿ ನೋಡಿ. ಕಾಯಿ ತುರಿ ತುರ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಗೆ ಹಾಕಿ ಆದಷ್ಟು ಬೇಗ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಮಸಾಲೆಗೆ ಬೇಕಲ್ವಾ. ಹಾಗಾಗಿ ಮಸಾಲೆ ನೋಡಿದ್ರೇ ಬಾಯಲ್ಲಿ ಇರುತ್ತಲ್ವ, ಅದು ಬೇರೆ ಈರುಳ್ಳಿ, ನಾಟಿ ಕರಿಬೇವು ಸೊಪ್ಪು. ನನಗೆ ಈಗಿನ ಟ್ರೆಂಡ್ ಏನಿದೆ ಅದನ್ನು ಪಾಲಿಸೋದು ಇಷ್ಟ ಆಗಲ್ಲ ನನಗೆ. ನನ್ನ ಆಗಿನ ಕಾಲದಲ್ಲಿ ಹೆಂಗಿದ್ರು ಅದೇ ತುಂಬ ಇಷ್ಟ. ಅದು ಅಜ್ಜಿ ಮಾಡ್ತಾಯಿದ್ದಿದ್ದು ಊಟ, ಅಮ್ಮ ಮಾಡ್ತಾಯಿದ್ದಿದ್ದು ಊಟ, ಅದೆಲ್ಲ ಮಿಸ್ ಆಗುತ್ತೆ. ಅದಕ್ಕೆ ನಾನು ಏನು ಕೇಳಲ್ಲ ಅಮ್ಮನ, ಬಟ್ ಆದರೆ ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಮಾಡ್ತೀನಿ ಆ ಥರ. ಈಗ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕಾಯಿ ಹಂಗಂಗೆ ಕಟ್ ಮಾಡಿ ಹಾಕಿದ್ರೆ ಅದು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಆಗಲ್ಲ, ಹಂಗಂಗೆ ಇರುತ್ತೆ. ಹಾಗಾಗಿ ಒಂದೊಂದು ನಾನು ಅಷ್ಟೇ ಕಾಯಿ ತುರಿ ಮಾಡೋವಾಗ ಸ್ವಲ್ಪ ನಾನು ಇದು ಮಾಡ್ಕೊಳ್ತೀನಿ, ಕಾಯಿ ಒಂದೊಂದು ಹಂಗೆ ಬಿಟ್ಬಿಡ್ತೀನಿ. ಸೊ ಅಷ್ಟು ಪರ್ಫೆಕ್ಟಾಗಿ ಅದರಲ್ಲಿ ನಾವು ಕಾಯಿ ತುರಿಯೋಕ್ಕಾಗೋದಿಲ್ಲ ನೋಡಿ. ಬರ್ತೀನಿ ನಡಿ, ಮಾಡ್ತೀನಿ ನಡಿಯಮ್ಮ.
ಒಣಮೀನು ಕೆಮ್ಮಲಲ್ವಾ, ಅದಕ್ಕೆ ಮಾಡ್ತಾಯಿದ್ದೀನಿ. ನಾನು ಬರ್ತೀನಿ ನೋಡಿ, ಬಂದೆ ನಡಿ ಬಾ. ಸೊ ನನ್ನ ಮಗಳಿಗೆ ಹುಷಾರಿಲ್ಲದೆ ಇರೋದರಿಂದ ಅಮ್ಮ ಬನ್ನಿ ಬನ್ನಿ ಅಂತಿದ್ದಾಳೆ. ಸೊ ನಾನು ಈ ಬಾಣಲಿ ಸುಮಾರು ನಾನು ಈಗ ಒಗ್ಗರಣೆಗೆ ಅಂತಲೇ ಇದನ್ನು ಇಟ್ಕೊಬಿಟ್ಟಿದ್ದೀನಿ. ಇದು ತುಂಬ ಒಂದು ಏನೋ ಇಟ್ಬಿಟ್ಟು ತುಂಬ ಕಪ್ಪಗಾಗ್ಬಿಟ್ಟಿತ್ತು. ಇದು ಇಷ್ಟು ಮಾತ್ರ ಬಿಡ್ತಿದ್ದೀನಿ, ಅದಕ್ಕೆ ಇದು ಸ್ವಲ್ಪ ಏನಾದರೂ ಒಗ್ಗರಣೆ ಫ್ರೈಗಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ. ಸಾಕಲ್ವಾ, ಇದಕ್ಕೆ ಇವಾಗ ಮಸಾಲೆ ಐಟಮ್ಸ್ ಹಾಕ್ಕೊತೀನಿ. ಈಗ ನಾನು ಇದರಲ್ಲಿ ಒಂದು 4-5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಈ ಕಫ ಇರೋರಿಗೆ, ನೆಗಡಿ ಕೆಮ್ಮಿರೋರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಮಾಡಿ ತಿಂದರೆ. ಸೊ ಸಾಕು ಅಂದ್ಕೊತೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಗ್ರೈಂಡ್ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನೀಗ ಏನು ಹಾಕಲ್ಲ ಎಣ್ಣೆ, ಯಾಕಂದರೆ ಎಣ್ಣೆದೆಲ್ಲ ಇದೆಲ್ಲ ಬಾಡಿಸ್ಕೊಂಡಿರೋದು ನೋಡಿ. ಇಷ್ಟು ನುಣ್ಣಕ್ಕಿದಾಗಿದೆ, ಯಾಕಂತಂದರೆ ನಾವು ಕಾಯಿ ತುರ್ಕೊಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅದರದ್ದು ಅದಾದವಾಗ ಬರೋದಿಲ್ಲ, ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗೂ ಇರೋಲ್ಲ ಕೊಬ್ಬರಿ ಕಾಯಿ ಸಿಕ್ಕಿದ್ರೆ. ಹಾಗಾಗಿ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ತುರ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಇದನ್ನು ಸಾಂಬಾರಿಗೆ ಅಂದ್ಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಏನು ನಾನು ಹುರ್ಕೊಂಡಿದ್ನಲ್ಲ ಅವಾಗೆ ಒಣದ ಅವರೆಕಾಳು ಅದನ್ನು ಸೇರಿಸ್ತೀನಿ. ಈಗ ಖಾರ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ನಾನು ಉಪ್ಪು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ, ಹಾಗಾಗಿ ನೋಡಿ ಖಾರ ಹುಣಸೆಹಣ್ಣೇನೋ ಇದಾಗಿದೆ, ಚೆನ್ನಾಗಿ ಖಾರ ಬಂದಿದೆ ನೋಡಿ. ಹುಣಸೆಹಣ್ಣು ಸ್ವಲ್ಪ ಹಂಗಂಗೆ ಇದೆ. ಸೊ ಹುಣಸೆಹಣ್ಣು ಹಂಗೆ ಇರಲಿ, ಯಾಕಂತಂದರೆ ಸಾರು ಹುಳಿ ಹಿಡಿಬೇಕಲ್ವಾ. ಸೊ ಊರಿಟ್ಟಿದ್ದರೆ ಓಕೆ, ಸಡನ್ನಾಗಿ ಪ್ಲ್ಯಾನು. ಸೊ ಇದು ಕುದಿ ಬಂದಾಗ ನಾನು ಇದಕ್ಕೆ ಅವರೆಕಾಳು ಮಿಕ್ಸ್ ಮಾಡ್ತೀನಿ, ಒಂದು ಅವರೆಕಾಳು. ಸೊ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇದು ಹೆಂಗಾಗುತ್ತೆ ಏನೋ ಅಂದ್ಬಿಟ್ಟು ನೆಕ್ಸ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ಕಾಳೆಲ್ಲ ಬೇಯ್ತಾ ಇದೆ, ಸಾಂಬಾರು ಕುದೀತಾ ಇದೆ. ಸೊ ನಾನು ಸ್ಟೋರೇಜ್ ಮಾಡಿ ಇಟ್ಕೊತೀನಲ್ಲ, ಈಗ ನಾನು ಎಲ್ಲಾದರೂ ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋದರೆ ನಾನು ಬರೀ ಮನೆಗೆ ವೇಸ್ಟ್ ಐಟಮ್ಸು ತುಂಬ ತಗೊತಾ ಇದ್ದೆ. ನಾನು ಸುಮ್ಮನೆ ದುಡ್ಡು ವೇಸ್ಟ್, ಅನ್ನೆಸರಿಯಾಗಿ ದುಡ್ಡು ವೇಸ್ಟ್ ಮಾಡೋದು, ಸುಮ್ಮನೆ ಇವ್ರಿಗೆ ತಿನ್ನಿಸೋದು, ಈ ಥರ ಮಾಡ್ತಿದ್ದೆ. ಸೊ ನನಗೇನಂತಂದರೆ ಕಲೆಕ್ಷನ್ಸ್ ಆಗಿ ಇರಬೇಕು, ಬಾಟ್ಲಲ್ಲಿ ವೆರೈಟಿ ಏನಾದರೂ ತುಂಬಬೇಕು ಅನ್ನೋದು ನನಗೊಂದು ಇದು. ಸೊ ನಾನು ಇದನ್ನು ಮೀನನ್ನು ನಾನು ಇದನ್ನು ಸ್ಟೋರೇಜ್ ಮಾಡಿಟ್ಟಿದ್ದೀನಿ ನೋಡಿ. ಯಾವಾಗ ನೆಗಡಿ ಬರುತ್ತೋ ನನ್ನ ಮಗಳಿಗೆ ಆವಾಗ ಯೂಸ್ ಮಾಡೋಣ ಅಂತ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ಫುಲ್ಲು ನೆಗಡಿ ಅವಳಿಗೆ, ಹಾಗಾಗಿ ಇದನ್ನಂತೂ ನನಗೆ ಗೊತ್ತಿಲ್ಲ, ಇದನ್ನು ಬೆಂಡ್ ಮಾಡಬೇಕೋ ಇಲ್ಲ ಯಾವ ಥರ ಇದು ಮಾಡಬೇಕು ಅಂತ ಸದ್ಯಕ್ಕೆ ಇದು ಗೊತ್ತಿಲ್ಲ. ಇದು ನಮ್ಮಮ್ಮ ಬಂದರೆ ಗೊತ್ತಾಗುತ್ತೆ, ಹೇಳ್ತಾರೆ ಅವರು ಯಾವ ಥರ ಇದು ಅಂತ. ಈಗ ನಾನು ಇಲ್ಲಿ ಸ್ವಲ್ಪ ಒಣಮೀನಿದೆ ನೋಡಿ, ಒಣಮೀನು ಹೆಂಗಿದೆ. ಈ ಒಣಮೀನನ್ನು ನಾನು ಇದ್ರ ಜೊತೆ ಸೇರಿಸ್ತೀನಿ. ಈಗ ಸೇರಿಸಿದಾದ್ಮೇಲೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ನಾನು ಇದು ಹಾಗೆಲ್ಲ ನನಗೆ ಇದು ಒಣಮೀನು ತಿಂದರೆ ನನಗೆ ಮಳೆಗಾಲ ಒಣಮೀನಲ್ಲಿ ಸಾಂಬಾರು ಅಂತಂದರೆ ಈ ಒಂದು ರೆಸಿಪಿ ಮಾಡ್ತಿರೋ ನನಗೆ ನಮ್ಮ ಅಜ್ಜಿ ನೆನಪಾಗ್ತಾ ಇದ್ದಾರೆ. ಸೊ ಮಳೆಗಾಲದಲ್ಲಿ ನಮ್ಮ ಮನೆಗಳಲ್ಲಿ ತುಂಬ ಬಡಿಸ್ತಾನೆ. ಆ ಟೈಮಲ್ಲಿ ನಮ್ಮ ಅಜ್ಜಿ ಈಗ ಏನಾದರೂ ನಮಗೆ ಕರೆಕ್ಟಾಗಿ ಏನಾದರೂ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ನಮಗೆ ಅಷ್ಟೊಂದೆಲ್ಲ ಅನುಕೂಲ ಇಲ್ಲ. ಆಗ ಹಿಂಗೇನು ಹುಷಾರು ತಪ್ಪಿದ್ರೆ ನಮ್ಮ ಅಜ್ಜಿ ಈ ಥರ ಒಣಮೀನಲ್ಲಿ ಸಾಂಬಾರು ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರು. ಹಾಗಾಗಿ ಈಗ ಒಣಮೀನನ್ನು ನಾನು ತೆಗಿತಾ ಇದ್ದೀನಿ. ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ನೀವು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದರಲ್ಲಿ ಮಣ್ಣಿರುತ್ತೆ ಅಂತಲೂ ಹೇಳ್ತಾರೆ. ಸೊ ಅದು ನಿಜವೇ ಮಣ್ಣಿರುತ್ತೆ. ಸೊ ಅಷ್ಟೊಂದು ನೋಡಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಹಾಗಾಗಿ ಇದು ಒಬ್ಬ ಅಜ್ಜಿ ನನಗೆ ಪಾಪ ತಂದಾಗ ಅಜ್ಜಿ ಸ್ವಲ್ಪ ನೋಡಿ ಇದು ಮಾಡಿದ್ರು, ಏನಿಲ್ಲ ಯೂಸ್ ಮಾಡು ಅಂತ. ಹಾಗಾಗಿ ಇದನ್ನು ಈಗ ನಾನು ಸಾಂಬಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇದ್ರು ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ, ತುಂಬ ಬಾಯಲ್ಲಿ ನೀರು ಇರುತ್ತೆ ನೀನು ಭಾಳ ಅಡುಗೆ ನೋಡಿದ್ರೆ ಅಂತ. ನೋಡಿ ಹೆಂಗಿದೆ, ಒಂದು 2 ನಿಮಿಷ ಈಗ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ. ಸೊಸೈಟಿ ಹಾಕಿ ಆ ಜೊತೆ ಮುದ್ದೆ. ಮಕ್ಕಳಿಗೆ ಏನಾದರೂ ನೆಗಡಿ ಗಿಗಡಿ ಆದಾಗ ಯೂಸ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಒಂಚೂರು ಹಾಕ್ತೀನಿ, ನೆಗಡಿ ಗಿಗಡಿ ಆದಾಗ ತುಂಬ ಚೆನ್ನಾಗಿರುತ್ತೆ. ಖಾರ ತುಂಬ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಖಾರವಾಗಿದ್ದರೆ ಈ ಕ್ಲೈಮೇಟಲ್ಲಿ ಚೆನ್ನಾಗಿರುತ್ತೆ ಅಂತ. ನೋಡಿ ಪರವಾಗಿಲ್ಲ, ನನಗೇನು ಯೂಟ್ಯೂಬಲ್ಲಿ ವ್ಯೂವ್ಸು ಆಗ್ತಿಲ್ಲ, ಲೈಕ್ಸ್ ಹೋಗ್ತಿಲ್ಲ ಅಂತ ಏನು ಬೇಜಾರಿಲ್ಲ, ನಿಧಾನಕ್ಕಾಗುತ್ತೆ. ಸೊ ಬಂದಿದ್ದ ತಕ್ಷಣವೇ ವ್ಯೂವ್ಸ್ ಬೇಕು, ಇದೆಲ್ಲ ಸಿಗೋಕ್ಕೆ ಚಾನ್ಸ್ ಇಲ್ಲ, ಅದರಲ್ಲೂ ಅದೃಷ್ಟ ಇರಬೇಕು. ಸೊ ನನಗೆ ನಿಧಾನಕ್ಕೆ ಆಗ್ತಾಯಿದ್ದೀರ, ನಿಧಾನಕ್ಕೆ ಆಗಲಿ ವೀಡಿಯೋ ಆಗ್ತಿರ್ತೀನಿ. ಇವತ್ತು ನೋಡಿ ಇದು ಒಣಮೀನು. ನಂಗೆ ಇದನ್ನು ಯೂಸ್ ಮಾಡೋಕ್ಕೆ ನನಗೆ ಇದು ಹೆಂಗೆ ಅಂತ ಕಟ್ ಮಾಡ್ತಾರೆ ನಮ್ಮ ಅಮ್ಮ, ಗೊತ್ತಿಲ್ಲ. ನಮ್ಮಮ್ಮ ಬರಲಿ ಅಂತ ಹಂಗೆ ಇಟ್ಟಿದ್ದೀನಿ. ರಾಗುನ ನೋಡಿ ತುಂಬ ದಿನ ಆಯಿತು, ತುಂಬ ಜನರು ಕೇಳ್ತಾ ಇದ್ದೀರ ನೀವು ರಾಗು ಎಲ್ಲೋದ ಅಂತ. ನಮ್ಮಮ್ಮ ಜೊತೆಲಿದ್ದಾನೆ ಅವನು, ನನಗೆ ನೋಡ್ಕೊಳಕ್ಕಾಗಲ್ಲ ಅಂತ ಅವನ್ನ ಅಲ್ಲೇ ಬಿಟ್ಟಿದ್ದೀನಿ. ನೋಡಿ ಹೆಂಗಿದೆ, ನಾನು ಕ್ಲೋಸ್ ಮಾಡ್ತೀನಿ ಈಗ. ಇದು ನಾನು ಕಲೆಕ್ಷನ್ ಮಾಡಿ ತೊಗೊಂಡಿರೋದು. ಇದು ತುಂಬ ಇಷ್ಟ ನನಗೆ. ಬಾಕ್ಸ್ ಮನೇಲಿ ಏನೋ ಒಂದು ಇಷ್ಟಪಡ್ತೀನಿ, ಬಾಕ್ಸ್ ತುಂಬ ಇಷ್ಟಪಡ್ತೀನಿ ನಾನು. ಈ ಬಾಕ್ಸು ಇನ್ನೂ ನಿಮಗೆಲ್ಲ ನಾನು ಅಡುಗೆ ಮನೆ ಎಲ್ಲ ಸ್ವಲ್ಪ ಇದು ತೋರಿಸ್ತೀನಿ, ಹೆಂಗೆ ಇಟ್ಟಿದ್ದೀನಿ ಏನು ಅಂತ. ಇಟ್ಟು ರೆಡಿ ಆಯಿತು. ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.